ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಮಾಕ್ ಅಲಾಟ್ಮೆಂಟ್ ಬಗ್ಗೆ, KCET ಮಾಕ್ ಅಲಾಟ್ಮೆಂಟ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನು. ಇದು ಅಫಿಷಿಯಲ್ ಆಗಿ ಇನ್ನೂ ಕೂಡ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಏನೂ ಕೂಡ ನ್ಯೂಸ್ ಇಲ್ಲ. ಬಟ್ ಪ್ರೀವಿಯಸ್ ಇದು ನಾವು ಟೈಮ್ ಟೇಬಲನ್ನು ನೋಡಿದಾಗ ಎಡಿಟಿಂಗ್ ಕೊಟ್ಟು ಎಡಿಟಿಂಗ್ನ 3 ಡೇಸ್ನ ನಂತರ ಅವರು ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಹೇಳಿದರು. ಐ ಮೀನ್ ಟು ಸೇ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಅಂತ ಹೇಳಿದರು. ಸೊ ನಾವು ಅದೇ ಡೇಟನ್ನು ಕನ್ಸಿಡ್ರೇಷನಿಗೆ ತೊಗೊಂಡ್ರೆ 22 ಈವ್ನಿಂಗ್ ಎಂಡ್ ಆಗಿತ್ತು. ಸೊ 23rd, 24th, 25th ಬಂದರೆ ರಿಸಲ್ಟ್ ಇವತ್ತು ಈವ್ನಿಂಗ್ ಬರೋ ಚಾನ್ಸಸ್ ಹೈ ಇದೆ. ಬಂದರೆ ಇಲ್ಲದೇ ಇದ್ದರೆ ನಾಳೆ ಬರುತ್ತೆ. ಇವತ್ತು ಕೊಟ್ಟರೆ ಒಳ್ಳೆಯದು ಏನಂತ ಕೇಳಿದರೆ, ಹೇಗಿದ್ರು ನಾಳೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ, ಸೊ ಅಂದರೆ ವೀಕೆಂಡ್ ಆಗಿರುತ್ತೆ ಎಲ್ರಿಗೂ ಕೂಡ. ಅಂದರೆ ಇವನ್ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿದ್ದರೆ ಅವರಿಗೂ ಕೂಡ ಸಂಡೇ ರಜೆ ಇರುತ್ತೆ. ಸ್ವಲ್ಪ ಕೂತ್ಕೊಂಡು ಆಪ್ಷನ್ ಎಡಿಟಿಂಗ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಟೈಮ್ ಇರುತ್ತೆ. ಮಾಡಲಿ ಅನ್ನೋ ರೀಸನಿಂದ ಸ್ಯಾಟರ್ಡೆ ಮತ್ತು ಸಂಡೇ ಟೈಮ್ ಕೊಡ್ತಾರೆ. ಎಲ್ಲರೂ ಫ್ರೀ ಇರ್ತಾರಲ್ಲ, ಅಂದರೆ ಪೇರೆಂಟ್ಸ್ಗಳ ಜೊತೆ, ಸ್ಟೂಡೆಂಟ್ಸು ಪೇರೆಂಟ್ಸ್ಗಳ ಜೊತೆ ಡಿಸ್ಕಸ್ ಮಾಡೋ ಅನ್ನೋ ರೀಸನಿಂದ ನನ್ನ ಪ್ರಕಾರ ಕೊಟ್ಟರೆ ಇವತ್ತು ಕೊಡ್ತಾರೆ ಈವ್ನಿಂಗ್ ಮೇಲೆ, ಆರ್ ಎಲ್ಸ್ ನಾಳೆ ಕೊಡೋ ಚಾನ್ಸಸ್ ಹೈ ಇದೆ. ಆಯಿತಾ? ಯಾಕಂದರೆ ಇಟ್ಸ್ ಆಲ್ರೆಡಿ ಲೇಟ್. ಯಾಕಂದರೆ ನೀವು ಫಸ್ಟಿಗೆ ಅವರು ಅಫಿಷಿಯಲಾಗಿ ಏನು ಹೇಳಿದರು, KEA ಡೈರೆಕ್ಟರ್ ಅವರು ಕಾಮಿಡ್ಕೇನು ಫಸ್ಟ್ ರೌಂಡ್ ರಿಸಲ್ಟ್ ಆಫ್ಟರ್ KCET ರಿಸಲ್ಟ್ ಬರೋದು ಅಂತ ಹೇಳಿದರು. ಬಟ್ ಕಾಮಿಡ್ಕಿ ಆಲ್ರೆಡಿ ಒಂದು ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ರು, ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಏನೇ ಒಂದು ಇದು ಮಾಡಿದ್ರು ಕೂಡ ದೇ ಆರ್ ವೆರಿ ಸ್ಟ್ರಿಕ್ಟ್. ಹೇಳಿದ್ದ ಟೈಮಿಗೆ ಎಲ್ಲದನ್ನು ಮಾಡ್ತಾರೆ. ಬಟ್ KCET ಸ್ವಲ್ಪ ಲೇಟ್ ಆಗಿದೆ. ಬಿಕಾಸ್ ನಿಮ್ಗೆ ಗೊತ್ತಿದೆ, ಸರ್ವರಲ್ಲಿ ಸ್ವಲ್ಪ ಎರರ್ ಇದ್ದಿತ್ತು. ಯಾಕಂತ ಕೇಳಿದರೆ ಲ್ಯಾಕ್ಸ್ ಆಫ್ ಹಿಟ್ಸ್ಗಳು ಬರುತ್ತೆ. ತುಂಬ ಸ್ಟೂಡೆಂಟ್ಸ್ಗಳು ಎಟ್ ಅ ಟೈಮ್ ಆಪ್ಷನ್ ಎಂಟ್ರಿ ಮಾಡ್ತಾರೆ. ತುಂಬ ಒಬ್ವಿಯಸ್ ಅದು. ಆಯಿತಾ? ಸೊ ಅದಕ್ಕೆ ಹ್ಯಾಂಡಲ್ ಮಾಡಲಿಕ್ಕೆ ಸಪ್ರೇಟಾಗಿ ಇದೇ ಇರುತ್ತೆ, ಟೀಮೇ ಇದೆ, KEA ಕಡೆಯಿಂದ ಟೀಮೇ ಇದೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಸರ್ವರ್ಗಳಿಗೆ ಎಟ್ ಅ ಟೈಮ್ ಲ್ಯಾಕ್ಸ್ ಆಫ್ ಹಿಟ್ ಬಂದಾಗ ಅದು ಡೌನ್ ಆಗುತ್ತೆ ಕಾಮನ್ ಆಗಿ. ಸೊ ಆ ರೀಸನಿಂದ ಇದು ಪೋಸ್ಟ್ಪೋನ್ ಆಗಿದ್ದು. ಬಟ್ ನನ್ನ ಪ್ರಕಾರ ಇನ್ನೂ ಕೂಡ ಲೇಟ್ ಮಾಡೋದಿಲ್ಲ ಅಂತ ಅಂದ್ಕೊಳ್ತೇನೆ 25th. ಯಾಕಂದರೆ ಅವ್ರು ಮೆಡಿಕಲಿಗೂ ವೆಯ್ಟ್ ಮಾಡ್ತಾಯಿದ್ರು, ಮೆಡಿಕಲ್ ಇದು ಆಲ್ರೆಡಿ ಬಂದಾಗಿದೆ. ಸೊ ಇವತ್ತು ಈವ್ನಿಂಗ್ ಬಿಡೋ ಚಾನ್ಸಸ್ ವೆರಿ ಹೈ ಇದೆ. ಇನ್ ಕೇಸ್ ಇವತ್ತು ಈವ್ನಿಂಗ್ ಎಲ್ಲಾದರೂ ಮಿಸ್ ಆದರೆ ಆಫ್ಟರ್ 6 ಆಫ್ಟರ್ 7 ಬಿಡ್ಬೋದು. ಈವ್ನಿಂಗ್ ಮಿಸ್ ಆದರೆ ನಾಳೆ 100% ಬಿಡ್ತಾರೆ. ಸೊ ದ್ಯಾಟ್ ನೀವು ಮಾಕ್ ಅಲಾಟ್ಮೆಂಟನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಏನಾದರೂ ಎಡಿಟಿಂಗ್ ಮಾಡಬೇಕು ಅಂತಿದ್ರೆ, ಫಸ್ಟ್ ರೌಂಡಿಗೆ ರಿಲೇಟೆಡ್ ಟು ಫಸ್ಟ್ ರೌಂಡ್ ಎಡಿಟಿಂಗ್ ಮಾಡಬೇಕು ಅಂತಿದ್ರೆ, ಆ್ಯಡ್ ಮಾಡಬೇಕು ಅಂತಿದ್ರೆ, ಡಿಲೀಟ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಸೊ ನಾನು KCET ಸ್ಟೂಡೆಂಟ್ಸ್ಗಳಿಗೆ ಎಲ್ರಿಗೂ ಏನು ಹೇಳೋದಕ್ಕೆ ಹೇಳಿದರೆ, ದಯವಿಟ್ಟು ಎಷ್ಟು ಕಾಲೇಜಸ್ಗಳನ್ನು ಆ್ಯಡ್ ಮಾಡಲಿಕ್ಕಾಗುತ್ತೆ ಆ್ಯಸ್ ಮೆನಿ ನಂಬರ್ ಆಫ್ ಕಾಲೇಜಸ್ಸನ್ನು ಆ್ಯಡ್ ಮಾಡಿ. ಯಾಕಂದರೆ ಸೇಫರ್ ಸೈಡಲ್ಲಿ ಇರಬೇಕು. ವಿ ಕಾಂಟ್ ಟೇಕ್ ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇಫ್ ಯು ವಾಂಟ್ ಟು ಬಿ ಇನ್ ಅ ಸೇಫರ್ ಸೈಡ್, ಆ್ಯಡ್ ಆ್ಯಸ್ ಮೆನಿ ಕಾಲೇಜಸ್ ಆ್ಯಸ್ ಪಾಸಿಬಲ್. ಮತ್ತು ನಿಮ್ಮ ರ್ಯಾಂಕ್ 20,000 ಇದ್ದರೂ ಕೂಡ, 20ನೋ 30ನೋ 40ನೋ 1 lakh ಅಬೋವ್ ಇದ್ದರೂ ಕೂಡ ಓನ್ಲಿ ನಿಮಗೆ ಸಿಗೋ ಕಾಲೇಜ್ಗಳನ್ನು ಮಾತ್ರ ಆ್ಯಡ್ ಮಾಡಬೇಡಿ. ನಿಮಗೆ ಸಿಗುತ್ತೋ ಇಲ್ಲವೋ ಸೆಕೆಂಡ್ರಿ. ಸೊ ಟಾಪ್ ಪ್ರಯಾರಿಟಿಯಲ್ಲಿ ಸಿಗದೇ ಇರೋ ಕಾಲೇಜ್ಗಳನ್ನೇ ಆ್ಯಡ್ ಮಾಡಿ. ಯಾಕಂತ ಕೇಳಿದರೆ ಹೇಳಲಿಕ್ಕಾಗೋದಿಲ್ಲ, ಈ ವರ್ಷ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿ ನಿಮಗೆ ಬೆಟರ್ ಕಾಲೇಜ್ಗಳು ಸಿಗ್ಬೋದು. ಇನ್ಕ್ರೀಸ್ 100% ಆಗುತ್ತೆ. ಬಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಟಾಪ್ ಕಾಲೇಜಲ್ಲೂ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಕಾಮಿಡಿಕೆಯಲ್ಲೂ ಕೂಡ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಕಾಮಿಡಿಕೆಯಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತಾದರೆ KCETಲ್ಲೂ ಇನ್ಕ್ರೀಸ್ ಆಗಲೇಬೇಕು. ಓಕೆ. ಸೊ ಬಟ್ ಕಾಮಿಡಿಗೆ ಎಷ್ಟು ಹ್ಯೂಜ್ ಇನ್ಕ್ರೀಸ್ ಆಗದೇ ಇದ್ದರೂ ಕೂಡ, ಯಾಕಂದರೆ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ವಲ್ಪ ಕಡಿಮೆ ಇರ್ತಾರೆ. ಬಟ್ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ತುಂಬ ಹ್ಯೂಜ್ ಇರಲಿಕ್ಕೆ ಹೋಗಿ ಕಾಮಿಡಿಗೆ ಎಷ್ಟು ಇನ್ಕ್ರೀಸ್ ಆಗದೇ ಇದ್ದರೂ ಕೂಡ ಬಟ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಗೆ ಸಿಗದೇ ಇರೋ ಕಾಲೇಜ್ಗಳನ್ನು ಆ್ಯಡ್ ಮಾಡಿ. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ನಿಮಗೆ ಮತ್ತೆ ಟೈಮ್ ಕೊಡ್ತಾರೆ. ದಯವಿಟ್ಟು ಆ್ಯಸ್ ಮೆನಿ ಕಾಲೇಜಸ್ಸನ್ನು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳ್ತಾರಂತ ಸುಮ್ಮನೆ ಬೇಕಾಗಿರೋ ಕಾಲೇಜ್ಗಳನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿರಬೇಡಿ. ಎಷ್ಟು ಕಾಲೇಜಸ್ಗಳನ್ನು ಆ್ಯಡ್ ಮಾಡಲಿಕ್ಕಾಗುತ್ತೆ ಅಷ್ಟು ಕಾಲೇಜಸ್ಗಳನ್ನ ಎಂಟ್ರಿ ಮಾಡಿ. ಆಯಿತಾ? ಸೊ ಇದು KCET. ಇದು ಇನ್ನೂ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಅಫಿಷಿಯಲಾಗಿ ಡೇಟ್ ಬಂದಿಲ್ಲ. ಬಟ್ ಅಂದರೆ ಅವರೊಂದು ನೋಟಿಫಿಕೇಷನ್ ಬಿಡ್ಬೋದಿತ್ತೇನು KEA ಕಡೆಯಿಂದ. ಒನ್ಸ್ ಆಫ್ಟರ್ ಎಡಿಟಿಂಗನ್ನು ಎಕ್ಸ್ಟೆಂಡ್ ಮಾಡಿದ ನಂತರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟಿದ್ರೆ ಎಲ್ರಿಗೊಂದು ಕ್ಲಾರಿಟಿ ಸಿಗ್ತಾ ಇದ್ದಿತ್ತು. ಬಟ್ ಅಫಿಷಿಯಲಾಗಿ ಏನೂ ನೋಟಿಫಿಕೇಷನ್ ಇಲ್ಲ. ಬಟ್ KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಹೇಳಿದ ಪ್ರಕಾರ 40 to 50 hours ಬೇಕು ಎವ್ರಿ ಟೈಮ್. ಅದು ಹಾಗೆ ಆಗೋದು. ನಿಮಗೆ ಎಡಿಟಿಂಗ್ ಅನ್ನು ಕ್ಲೋಸ್ ಮಾಡಿದ ಒಂದು 3 ಡೇಸಲ್ಲಿ ನಿಮಗೆ ಇದು ಬರುತ್ತೆ, ಏನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಸೊ ಇಟ್ಸ್ ಆಲ್ರೆಡಿ 3rd ಡೇ. ಟುಡೇ ಇಸ್ ಅ 3rd ಡೇ. ಮೇ ಬಿ ಇವತ್ತು ಈವ್ನಿಂಗ್ ಬಿಡ್ಬೋದು ಅಥವಾ ನಾಳೆ ಬಿಡ್ಬೋದು. ಆಯಿತಾ? ಬಿಟ್ಟ ತಕ್ಷಣ ನಾನು ನಮ್ಮ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೇನೆ. ಸೊ ಈ ಅಪ್ಡೇಟ್ಗಳನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಿಲೇಟೆಡ್ ಟು KCET, ರಿಲೇಟೆಡ್ ಟು ಕಾಮಿಡ್ಗೆ ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಜೆನ್ವಿನ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ. ಯಾವುದೋ ಒಂದು ವಿಡಿಯೋವನ್ನು ಎಕ್ಸ್ಪೀರಿಯನ್ಸ್ಡ್ ಇದು ನಮ್ಮ ಟೆಕ್ನಿಕಲಿ ಎಕ್ಸ್ಪೀರಿಯನ್ಸ್ಡ್ ಮತ್ತು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ನಾನು ಮಾಡೋದು. ಯಾವುದೋ ವೀಡಿಯೋವನ್ನು ಸುಮ್ಮನೆ ವ್ಯೂಸ್ ಬರಲಿ ಅಂತ ತಮ್ಮನೇಲಿ ಏನೇನೋ ಹಾಕ್ಕೊಂಡು ವೀಡಿಯೋ ಮಾಡೋದಲ್ಲ. ದಿಸ್ ಇಸ್ ಜೆನ್ವಿನ್.
ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇನ್ನೇನಾದರೂ ಮಾಕ್ ಅಲಾಟ್ಮೆಂಟ್ ರಿಲೇಟೆಡ್ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.